ನಮಸ್ತೆ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ, ಸುದ್ದಿ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾತಿ ಪಕ್ಷ ಭೇದ ಮರೆತು ಅಭಿವೃದ್ಧಿ ಕೆಲಸ ಮಾಡೋಣ. ಬಿ. ದೇವೇಂದ್ರಪ್ಪ. ಹರಪನಹಳ್ಳಿ ತಾಲೂಕಿನ ತೌಡೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಂಘದ ಗೋದಾಮು ಮತ್ತು ವ್ಯಾಪಾರಿ ಮಳಿಗೆಗಳ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಗಳೂರು ಶಾಸಕ ಬಿ. ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರೈತರ ಅನುಕೂಲಕ್ಕಾಗಿ ಸಹಕಾರ ಸಂಘಗಳಿವೆ. ಸಹಕಾರ ಸಂಘದಲ್ಲಿ ಪ್ರತಿಯೊಬ್ಬ ರೈತರಿಗೂ ಗೊಬ್ಬರ, ಬೀಜ ವಿತರಣೆ ಮಾಡಬೇಕು. ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯ ಲಿಂಗಭೇದ, ಪಕ್ಷ ಬೆರೆಸದೆ ಎಲ್ಲರ ಸಹಕಾರದೊಂದಿಗೆ ಪ್ರಜಾಪ್ರಭುತ್ವದ ಆಸೆಯಂತೆ ನಾವು ಪ್ರಮಾಣ ಮಾಡಿರುತ್ತೇವೆ. ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧನಿರುತ್ತೇನೆ. ಜನಸೇವೆಯೇ ಜನಾರ್ದನ ಸೇವೆ ಎಂದು ಹೇಳಿದರು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೈಡಿ ಅಣ್ಣಪ್ಪ ಮಾತನಾಡಿ, ತೌಡೂರು ಸಹಕಾರ ಸಂಘದಲ್ಲಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದವು. ಹಿಂದೆ ಇದ್ದ ಸಂಘದಲ್ಲಿ ಅವ್ಯವಹಾರವಾಗಿದ್ದೆ ಇದನ್ನು ಸೂಪರ್ಸೈಡ್ ಮಾಡಲಾಗಿತ್ತು. ನಾನು ನಿರ್ದೇಶಕನಾದ ಮೇಲೆ ಸಂಘಕ್ಕೆ ಬರುವ ಎಲ್ಲಾ ಗ್ರಾಮಗಳ ಮುಖಂಡರ ಮಾಹಿತಿ ಪಡೆದು ಈ ಸಂಘದಲ್ಲಿ ನಮ್ಮ ರೈತರಿಗೆ ಅನ್ಯಾಯವಾಗಿದೆ. ನಮ್ಮ ಸಂಘವು 7-8 ಕೋಟಿ ನಷ್ಟದಲ್ಲಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಗೋದಾಮು ಹಾಗೂ ವ್ಯಾಪಾರಿ ಮಳಿಗೆಗಳನ್ನು ಉದ್ಘಾಟನೆ ಮಾಡಿಸಿದ್ದೇವೆ. ಹಿಂದೆ ಇದ್ದ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರಪ್ಪ ರೈತರಿಗೆ ಗೊತ್ತಿಲ್ಲದಂತೆ ಸಹಿ ಮಾಡಿಸಿಕೊಂಡು ಸಾಲ ಮಂಜೂರು ಮಾಡಿಸಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ರೈತರ ಸಾಲಗಳು ಸುಸ್ತಿಯಾಗಿವೆ. ಸಂಘದಲ್ಲಿ ಬಂದು ಎಲ್ಲಾ ವಿಚಾರಗಳನ್ನು ತಿಳಿದುಕೊಂಡು ಸಲಹೆಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ವಿಜಯನಗರ ಜಿಲ್ಲೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆ. ತಿಪ್ಪೇಸ್ವಾಮಿಯವರು ಮಾತನಾಡಿ, ಒಂದು ಗ್ರಾಮ ಚೆನ್ನಾಗಿರಬೇಕಾದರೆ ಶಾಲೆ, ಆಸ್ಪತ್ರೆ, ಸಹಕಾರ ಸಂಘ ಈ 3 ಅಂಶಗಳಿರಬೇಕು. ತೌಡೂರು ಸಹಕಾರ ಸಂಘದಲ್ಲಿ ಅವ್ಯವಹಾರವಾಗಿರುವುದು ನಮ್ಮ ಗಮನಕ್ಕೆ ಬಂದಿತ್ತು. ಆಡಳಿತ ಮಂಡಳಿಯವರು ತಮ್ಮ ಜವಾಬ್ದಾರಿ ಮರೆತರೆ ಸಮಾಜವನ್ನೇ ಕೊಲ್ಲಬಹುದು. 2014ರಲ್ಲಿಯೇ ಇಡೀ ಕರ್ನಾಟಕದಲ್ಲಿ 21 ಡಿಸಿಸಿ ಬ್ಯಾಂಕುಗಳನ್ನು ಡಿಜಿಟಲ್ ಮಾಡಿ 2023ರಲ್ಲಿ ಆನ್ಲೈನ್ ಟ್ರಯಲ್ ಮಾಡಿದಾಗ ನಕಲಿ ಸಾಲಗಾರರು ಹೊರಗಡೆ ಬಂದವು. ಇಂತಹ ಅಚಾತುರ್ಯ ಘಟನೆಗಳು ನಡೆಯುತ್ತವೆ. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈಡಿ ಅಣ್ಣಪ್ಪನವರಿಗೆ ಇಡೀ ತಾಲೂಕಿನ ಸಹಕಾರ ಸಂಘಗಳ ಬಗ್ಗೆ ತುಂಬಾ ಕಾಳಜಿ ಇದೆ. ರಿಸರ್ವ್ ಬ್ಯಾಂಕಿಂದ ಚಿಗಟೇರಿ ಹಾಗೂ ತೆಲಗಿಗೆ ಲೈಸೆನ್ಸ್ ಬಂದಿವೆ. ಜನಗಳ ಪರವಾಗಿ ಯಾವುದೇ ಫಲಾಪೇಕ್ಷವಿಲ್ಲದೆ ಜನರಿಗೆ ನೇರವಾಗಿ ಮಾಡುವ ಕೆಲಸವೆಂದರೆ ಅದು ಸಹಕಾರ ಸಂಸ್ಥೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಐ. ದಾರುಕೇಶ್, ಕೆಜಿ ಶಿವಯೋಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಕೆಜಿ ಶಿವಯೋಗಿ, ಪಿಎಸ್ಸಿಎಸ್ ಅಧ್ಯಕ್ಷ, ಉಪಾಧ್ಯಕ್ಷ ಡಿಕೆ ಪರುಸಪ್ಪ, ನಿರ್ದೇಶಕರು ಕೆ. ಮಂಜುನಾಥಯ್ಯ, ಎಂವಿ ವಿಜಯಕುಮಾರ್, ಕೆಪಿ ಕೊಟ್ರುಗೌಡ, ಕೆ. ಭರಮಪ್ಪ, ಪುಟ್ಟಣ್ಣ, ಎಸ್. ಕಾಮಪ್ಪ, ಪುತ್ರಮ್ಮ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಂಗಮ್ಮ ಪರುಸಪ್ಪ, ಮುಖಂಡರಾದ ಕಾವಲಹಳ್ಳಿ ಶೇಖರಪ್ಪ, ಯರಬಳ್ಳಿ ಡಿ. ಸಿದ್ದಪ್ಪ, ರಾಜಾನಾಯಕ್, ತೌಡೂರು ಕೆಂಚಪ್ಪ, ಚನ್ನಬಸವನಗೌಡ, ಷಣ್ಮುಖಪ್ಪ, ಮನೋಹರ್, ಕ್ಯಾರಕಟ್ಟಿ ನಂದ್ಯಪ್ಪ, ಹಾಲಪ್ಪ, ಅರಸೀಕೆರೆ ಪೂಜಾರ್ ಮರಿಯಪ್ಪ, ಬಾಲೆನಹಳ್ಳಿ ರಾಮನಗೌಡ, ಶೆಟ್ಟಿನಾಯಕ್, ಪಿಎಸ್ಐ ವಿಜಯಕೃಷ್ಣ, ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಪೂಜೆ ಕೈ ಮುಗಿತಿ, ಕಲ್ಲಿ ಕೈ ಮುಗಿದು ಬರ್ತೀವಿ. ಆದರೆ ನೀವು ಈ ಸಂಸ್ಥೆಯ ಮುಖಾಂತರ ನಮ್ಮ ಬಡ ರೈತರಿಗೆ, ಬಡವರಿಗೆ, ಸಹಕಾರಿಗಳಿಗೆ ಸಹಾಯ ಮಾಡಿದರೆ ದೇವರಿಗೆ ಕೈ ಮುಗಿಯೋದಕ್ಕಿಂತ ಜಾಸ್ತಿ ಪುಣ್ಯ ಬರ್ತದೆ ನಿಮಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಂಘದ ಪದಾಧಿಕಾರಿಗಳು, ನಮ್ಮ ನಿರ್ದೇಶಕ ಅಣ್ಣಪ್ಪನವರಿಗೂ, ಉಪಾಧ್ಯಕ್ಷರಿಗೂ, ವೇದಿಕೆ ಮಾಡಿದ ಎಲ್ಲರಿಗೂ, ತಮ್ಮೆಲ್ಲರಿಗೂ ಹೊತ್ತಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಸಹಕಾರ. ಇವೆಲ್ಲ ಈಗ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತಾ ಇದ್ರು ಶಿವಣ್ಣರು. ಇವು ಅರ್ಧ ಆಗಿ ಆಲ್ರೆಡಿ ಆ ಒಳಗಡೆನೂ ಗಿಡಗಳನ್ನು ಬೆಳೆದ ಹೋಗ್ತಾ ಇದ್ವು. ತದನಂತರ ಯಾಕೆ ಹಂಗಾಗಿತ್ತು ಅನ್ನೋದಕ್ಕೆ ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಮ್ಮಲ್ಲಿ ನಾವು ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನೀವು ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಆ ಒಂದು ರೀಸನ್ಗೆ ಅವೆಲ್ಲವೂ ಮೂಲೆಗುಂಪು ಆಗಿ ಹೋಗ್ತಾ ಇದ್ವು. ತದನಂತರ ನಾನು ಈ ಒಂದು ಬ್ಯಾಂಕಿನ ನಿರ್ದೇಶಕ ಆಗಿ ಬಂದು ಒಂದು ಸ್ವಲ್ಪ ದಿನದಲ್ಲಿ ನಮ್ಮ ಹಿಂದಿನ ಹಳೆಬಾಡಿಯನ್ನು ನಮ್ಮ ARCS ಅವತ್ತಿನ ಇವರಿದ್ರ ಜ್ಞಾನಪ್ಪರು ಸೂಪರ್ಸೈಡ್ ಮಾಡಿ ಹಾಕ್ಬಿಟ್ರು. ಸೂಪರ್ಸೈಡ್ ಮಾಡಿ ಹಾಕಿದ್ರು. ಮತ್ತು ಇಲ್ಲಿ ಕಾಂಗ್ರೆಸ್ BJP ಇಲ್ಲಿ ಹೆಂಗಣ ಅಂದ್ರೆ ಕಾಂಗ್ರೆಸ್ ಆಗಿರ್ತಾರೆ, BJP ಆಗಿರ್ತಾರೆ. BJPಯವರಿಗೆ ಕಾಂಗ್ರೆಸ್ನವರು ಇದು ಮಾಡಕ್ಕೆ ಹೋಗಲ್ಲ, ಕಾಂಗ್ರೆಸ್ನವರು BJP ಸಪೋರ್ಟ್ ಮಾಡೋದು ಸಹಕಾರಿಗಳು. ಆದರೆ ನಮ್ಮ ಈ 11 ಹಳ್ಳಿ ಗ್ರಾಮದಲ್ಲಿ ಏನಾಗೈತಪ್ಪ ಅಂದ್ರೆ ಅದು ಒಂದು ಸ್ವಲ್ಪ 10-20% ಮುಂದೆ ಬಂದ್ಬಿಡೋದು ಪಾರ್ಟಿ. ಹಂಗಾಗಿ ಇಲ್ಲಿ ಕಾಂಗ್ರೆಸ್ನವ್ರು ಮಾಡಲಿ ಬಿಡೋ ಒಂದು BJP ಎಲ್ಲರ ಜೊತೆಗೆ ಒಂದು ಒಳ್ಳೆ ಮನಸ್ಸನ್ನು ಇಟ್ಕೊಂಡು ಸಹಕರಿಸ್ರಿ. ಈಗ ನಮ್ಮ ಸಂಘವನ್ನು ಮುಂದೆ ನಡೀಲಿಕ್ಕೆ ಎಲ್ಲರೂ
ಅವರವರು ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಹೋಗಣ್ರಿ, ಸಂಘವನ್ನು ಚೆನ್ನಾಗಿ ಬೆಳೆಸಣ್ರಿ. ರೈತರಿಗೆ ಯಾವ ರೀತಿಯೂ ತೊಂದರೆ ಆಗದಂಗ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಮಳೆ ಬೆಳೆ ಆಗಲಿ. ನಾನು ಮತ್ತೆ ನಮ್ಮ ಕಾರ್ಯದರ್ಶಿಗೆ ಹೇಳಿದ್ದೆ, ನೋಡಪ್ಪ ಮುಂದಿನ ಸೀಸನ್ಗೆ ಗೊಬ್ಬರ ಯಾವ ಕಾರಣಕ್ಕೂ ನಮ್ಮ ರೈತರಿಗೆ ಯೂರಿಯಾ ಇರ್ಬೋದು, ಬಿತ್ತ ಗೊಬ್ಬರ ಇರ್ಬೋದು, ಯಾವುದೇ ಇರ್ಬೋದು, ಆದಷ್ಟು ಬೇಕಾದ್ರೆ ಬೀಜಗಳನ್ನು ತಗೊಂಬಂದು ನಮ್ಮ ಭಾಗದ ರೈತರು ಯಾವ ಹೆಚ್ಚು ಬೀಜ ಬಿತ್ತಾರೋ ಆ ಬೀಜನ ತಗೊಂಬಂದು ಇಡೋಂಥ ಕೆಲಸ ಮಾಡ್ರಿ ಅಂತೇಳಿ ಇವತ್ತು ಆಕ್ಚುಲಿ ನಾನು ಮುಂಜಾನೆ ನಮ್ಮ ಇಡೀ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನ ಕರೆಸಿದ್ದೆ ಮಾತಾಡೋಕ್ಕಾಗಿನ. ಬಿಟ್ರೆ ನಮ್ಮ ಶಾಸಕರು 9 ಗಂಟೆಗೆ ಬಂದಿರೋದ್ರಿಂದ ಅವ್ರನ್ನ ನಾನು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಇವತ್ತು. ಆಮೇಲೆ ಅವ್ರನ್ನ ಮೀಟಿಂಗ್ ತಗೊಂಡು ನಾನು ಹೇಳ್ತೀನಿ, ಅವ್ರಿಗೆಲ್ಲ ಹೇಳಿ ಇಡೀ ನಮ್ಮ ಸೊಸೈಟಿ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಸೊಸೈಟಿಗೂ ಗೊಬ್ಬರ ಬೀಜದ ವ್ಯವಸ್ಥೆಯನ್ನು ನಾವು ಮಾಡಿಸ್ತಾ ಅಂತ ತಮ್ಮ ಮುಂದೆ ಹೇಳುತ್ತಾ ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ರಾಜಕೀಯ ಬಂದಾಗ ರಾಜಕೀಯ ಮಾಡೋದು, ಅದಾದ್ಮೇಲೆ ಹಣಕಾಸು ಅಂತ ಸಾಮರಸ್ಯ ನೀವು ಬೆಳೆಸ್ಕೋಬೇಕು ಅನ್ನೋದು. ಹಾಗಾಗಿ ನಮ್ಮ ಅಣ್ಣಪ್ಪರು ಯಾವತ್ತೇ ಮಾತಾಡಿದ್ರೆ ಹಣ ನೀವು ಇದಿರಲ್ಲ ಅಂತಾರೆ. ಅವ್ರ ಅಪ್ಪಾಜಿಯವರು ಸಹ ಕುಡ್ಕೊಂಡು ಅವ್ರ ಅಪ್ಪಾಜಿಯವರು ಸಾಗಿ ಮಾಡಿದ್ರು. ಹಾಗೆ ಈ ಹುಡುಗ ಅವ್ರ ಅಪ್ಪಾಜಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಸಿಹಿಯವರು ಒಂದು ಅನುಭವ ಸಿಗ್ತದೆ. ಅಂದರೆ ಅನಗತ್ಯವಾದ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಅವ್ರು ನಮಗೆ ಹೇಳ್ತಾರೆ, ನಾವು ಅವ್ರಿಗೆ ಹೇಳಿದ್ರೆ ನಗರತೆಗಿರ್ತದೆ. ಆ ಹುಡುಗರಿಗೆ ದಯಮಯ ಭಗವಂತ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಜನಾಂಗದ ನಾಯಕರಾಗಿದ್ದಾರೆ. ಜಾತಿ ಮೇಲೆ ಜಾತಿ ನಾಯಕ, ಮುಂದೆ ಅವರು ಕೇವಲ ಜಾತಿ ನಾಯಕ ಆಗದೆ ಅವರು ಜನನಾಯಕ ಆಗಬೇಕು ಅಂತ ಹೇಳಿ ಮತ್ತೆ ನೀವು ಕಾಂಗ್ರೆಸ್ನ ಒಳ್ಳೆಯಲ್ಲ. ಯಾವುದೇ ಕಾರಣಕ್ಕೆ ಅಣ್ಣಪುತ್ರ ಬೇಕಾದಷ್ಟು ವ್ಯವಹಾರ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಆಗ್ತೀವಿ. ನಾವು ನಮ್ಮ ಪಕ್ಷ ಅವ್ರಿಗಲ್ಲ ಅವ್ರಿಂದ ನಾವು ಕೇಳೋದು. ಯಾಕಂದ್ರೆ ಬಿಟ್ಟು ಬರಲಿ ನಾವು ಒಂದೇ. ಹಾಗಾಗಿ ಈ ರೀತಿ ನನ್ನಂತೆ ಇರಬೇಕು. ನಾವು ಇನ್ನೂ ಮುಂದೆ ಅವರಿಗೆ ಬಾಡಿ ಬದುಕರಿದ್ದಾರೆ, ಅವರು ಇನ್ನೂ ದಾರಿದೀಪಾಗಿದ್ದಾರೆ. ಹಾಗಾಗಿ ಗ್ರಾಮ ಕೇಳ್ತಾರೆ, ರಾಜನಾದವರಿಗೆ ರಾಜಕೀಯ ಮಾಡೋಣ, ರಾಜ ಆದ್ಮೇಲೆ ರಾಜ ನೀತಿ, ರಾಜ ಧರ್ಮ ಪಾಲನೆ ಮಾಡುತ್ತೆ. ಹಾಗಾಗಿ ನಾನು ಉದ್ಘಾಟನೆ ಮಾಡೋಕ್ಕೆ ನನಗೆ ಬಹಳ ಬಂದಿಗೆ ಅನುಭವ ಹಂಚ್ಕೊಂಡು ನಾನು ಮಾತಾಡೋಕ್ಕೆ ಇಲ್ಲಿ ಸಾಮರಸ್ಯದಿಂದ ಕೂಡಿದ ಈ ದೇಶ ಅದೇ ರೀತಿ ಇರಬೇಕಾದ್ರೆ ನನ್ನ ಆಸೆ. ಹಾಗಾಗಿ ಎಲ್ಲ ವಿಷಯದಲ್ಲಿ ಒಟ್ಟಾಗಿ ನೋಡಿ ಬಂದರೆ ನಿಮ್ಮ ಪಾಡಿ ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅದು ಮಾಡಿ ಬಯಸಿ ವೇದಿಕೆಯ ಅಧ್ಯಕ್ಷರಾಗಿ ಮಹೇಶಣ್ಣ, ನಮ್ಮ ಈ ಭಾಗದ ಯುವ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ವಿಜಯಕೃಷ್ಣ ಅವರಿದ್ದಾರೆ, ನಮ್ಮ ಅಣ್ಣಪ್ಪರು, ನಮ್ಮ ಹಿರಿಯರು ಚಂಚಪ್ಪನವರು, ಇನ್ನೂ 3 ಜನ ಬಾಗೇನಹಳ್ಳಿ ನಮ್ಮ ಮಾನವರಾಗಿರ್ತಕ್ಕಂಥ ರಾಮಂಗೌಡರು, ರಾಜಕೀಯ ಬಂದಾಗ ರಾಜಕೀಯ ಮಾಡೋದು, ಅದಾದ್ಮೇಲೆ ಹಣಕಾಸು ಅಂತ ಸಾಮರಸ್ಯ ನೀವು ಬೆಳೆಸ್ಕೋಬೇಕು ಅನ್ನೋದು. ಹಾಗಾಗಿ ನಮ್ಮ ಅಣ್ಣಪ್ಪರು ಯಾವತ್ತೇ ಮಾತಾಡಿದ್ರೆ ಹಣ ನೀವು ಇದಿರಲ್ಲ ಅಂತಾರೆ. ಅವ್ರ ಅಪ್ಪಾಜಿಯವರು ಸಹ ಕುಡ್ಕೊಂಡು ಅವ್ರ ಅಪ್ಪಾಜಿಯವರು ಸಾಗಿ ಮಾಡಿದ್ರು. ಹಾಗೆ ಈ ಹುಡುಗ ಅವ್ರ ಅಪ್ಪಾಜಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಸಿಹಿಯವರು ಒಂದು ಅನುಭವ ಸಿಗ್ತದೆ. ಅಂದರೆ ಅನಗತ್ಯವಾದ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಅವ್ರು ನಮಗೆ ಹೇಳ್ತಾರೆ, ನಾವು ಅವ್ರಿಗೆ ಹೇಳಿದ್ರೆ ನಗರತೆಗಿರ್ತದೆ. ಆ ಹುಡುಗರಿಗೆ ದಯಮಯ ಭಗವಂತ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ಜನಾಂಗದ ನಾಯಕರಾಗಿದ್ದಾರೆ. ಜಾತಿ ಮೇಲೆ ಜಾತಿ ನಾಯಕ, ಮುಂದೆ ಅವರು ಕೇವಲ ಜಾತಿ ನಾಯಕ ಆಗದೆ ಅವರು ಜನನಾಯಕ ಆಗಬೇಕು ಅಂತ ಹೇಳಿ ಮತ್ತೆ ನೀವು ಕಾಂಗ್ರೆಸ್ನ ಒಳ್ಳೆಯಲ್ಲ. ಯಾವುದೇ ಕಾರಣಕ್ಕೆ ಅಣ್ಣಪುತ್ರ ಬೇಕಾದಷ್ಟು ವ್ಯವಹಾರ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಆಗ್ತೀವಿ. ನಾವು ನಮ್ಮ ಪಕ್ಷ ಅವ್ರಿಗಲ್ಲ ಅವ್ರಿಂದ ನಾವು ಕೇಳೋದು. ಯಾಕಂದ್ರೆ ಬಿಟ್ಟು ಬರಲಿ ನಾವು ಒಂದೇ. ಹಾಗಾಗಿ ಈ ರೀತಿ ನನ್ನಂತೆ ಇರಬೇಕು. ನಾವು ಇನ್ನೂ ಮುಂದೆ ಅವರಿಗೆ ಬಾಡಿ ಬದುಕರಿದ್ದಾರೆ, ಅವರು ಇನ್ನೂ ದಾರಿದೀಪಾಗಿದ್ದಾರೆ. ಹಾಗಾಗಿ ಗ್ರಾಮ ಕೇಳ್ತಾರೆ, ರಾಜನಾದವರಿಗೆ ರಾಜಕೀಯ ಮಾಡೋಣ, ರಾಜ ಆದ್ಮೇಲೆ ರಾಜ ನೀತಿ, ರಾಜ ಧರ್ಮ ಪಾಲನೆ ಮಾಡುತ್ತೆ. ಹಾಗಾಗಿ ನಾನು ಉದ್ಘಾಟನೆ ಮಾಡೋಕ್ಕೆ ನನಗೆ ಬಹಳ
ಬಂದಿಲ್ಲಿ ಅನುಭವಕ್ಕೆ ಹಂಚಿಕೊಂಡು ಮಾತಾಡೋಕ್ಕೆ ಇಲ್ಲಿ ಸಾಮರಸ್ಯದಿಂದ ಕೂಡಿದ ಈ ದೇಶ ಅದೇ ರೀತಿ ಇರಬೇಕಂತ ನನ್ನ ಆಸೆ. ಹಾಗಾಗಿ ಎಲ್ಲ ವಿಷಯದಲ್ಲಿ ಒಟ್ಟಾಗಿ ನೋಡಿ ಬಂದರೆ ನಿಮ್ಮ ಪಾಡಿಗೆ ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅದು ಮಾಡಿ ಬಯಸಿ ವೇದಿಕೆಯ ಅಧ್ಯಕ್ಷರಾಗಿ ಮಹೇಶ್ ಅಣ್ಣ, ನಮ್ಮ ಈ ಭಾಗದ ಯುವ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ವಿಜಯಕೃಷ್ಣ ಅವರಿದ್ದಾರೆ, ನಮ್ಮ ಮನ್ನಪ್ಪರು, ನಮ್ಮ ಹಿರಿಯರು ಚಂದ್ರಪ್ಪನವರು, ಇನ್ನೂ 3 ಜನ ಬಾಗೇನಹಳ್ಳಿ ನಮ್ಮ ಮಾನವರಾಗಿರ್ತಕ್ಕಂಥ ರಾಮಂಗರು, ಯಜಮಾನರು, ಒಂದು ಗ್ರಾಮ ಚೆನ್ನಾಗಿರ್ಬೇಕಂದ್ರೆ 3 ಚೆನ್ನಾಗಿರ್ಬೇಕಂತ: ಒಂದು ಶಾಲೆ, ಒಂದು ಆಸ್ಪತ್ರೆ, ಒಂದು ಸಹಕಾರ ಸಂಘ. ನಾವು ಉಪಾಧ್ಯಕ್ಷ ಆದಾಗಲಿಂದಲೂ ಈ ಸಮಸ್ಯೆ ಗೊತ್ತಿತ್ತು. ಕೋರ್ಟ್ಗೆ ಹೋಗೋದು, ಸ್ಟೇ ತರೋದು, ಇದೆಲ್ಲ ವಿಷಯಗಳು ನಮಗೆಲ್ಲ ಗೊತ್ತಿತ್ತು. ಯಾಕಂದರೆ ಒಬ್ಬ ಆಡಳಿತ ಮಂಡಳಿಯವರು ಹಾಗೂ ಅದರ ಮುಖ್ಯ ಕಾನೂನುಗಳು ಜವಾಬ್ದಾರಿಯನ್ನು ಮರೆತರೆ ಏನಾಗುತ್ತೆ, ಒಂದು ಸಮಾಜನ ಕೊಲ್ಲಬಹುದು ಅನ್ನೋದು ಇದು ನಿರ್ದಿಷ್ಟವಾಗಿ ಗೊತ್ತಾಯಿತು. ಭಾಳಷ್ಟು ರೈತರು ನಮಗೆ KCC ಸಾಲ ಮುಟ್ಟಿಲ್ಲ ಅನ್ನೋ ಅರ್ಜಿಗಳು ನಮಗೆ ಬರಕತ್ತಿದೆ. ಕೆಲವು ಮುಟ್ಟಿದ್ದಾವೆ, ಕೆಲವು ಮುಟ್ಟಿಲ್ಲ. ಆದರೂ ಇದನ್ನೆಲ್ಲ ಮನಗಂಡಂತ ನಾವು ಹಿಂದಿನ ಆಡಳಿತ ಮಂಡಳಿಗಳು 2014ರಲ್ಲಿನೇ ನಾವು ಇಡೀ ಕರ್ನಾಟಕದಲ್ಲಿ 21 DCC ಬ್ಯಾಂಕ್ ಪ್ರಪ್ರಥಮವಾಗಿ ನಮ್ಮ ಬಳ್ಳಾರಿ DCC ಬ್ಯಾಂಕು ಡಿಜಿಟಲ್ ಮಾಡಿ NPCI ಮಾಡಿ ಚೆಕ್ಕು ATM ಮುಖಾಂತರ ಮಾಡಿತು. ಅದೇ ಥರನೇ 2021ರಲ್ಲಿ ನಾವು ಆನ್ಲೈನ್ ಟ್ರಯಲ್ ಅಂತ ಮಾಡಿದ್ವಿ. ಆನ್ಲೈನ್ ಟ್ರಯಲ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿ 2-3 ಸಾರಿ ಸಾಲುಗಳು ತಗೊಂಡ್ರು ಅವೆಲ್ಲ ಬಂದು ಹೊರಗಡೆ, ಡೂಪ್ಲಿಕೇಟ್ ಸಾಲುಗಳು ಹೊರಗಡೆ ಬಂದು, ಅಂಥ ವ್ಯವಸ್ಥೆಯಲ್ಲಿ ಸಹ ಇಷ್ಟೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ಶ್ರಮ ವಹಿಸಿದ್ರು ಸಹ ಇಂಥ ಅಚಾತುರ್ಯ ಘಟನೆಗಳು ನಡೀತಿದ್ದಾವೆ. ಅದಕ್ಕೆ ನಾವು ಬರೀ ಆಡಳಿತ ಮಂಡಳಿ ಎಲ್ಲ ಎಲ್ಲ ನೀವು ನಾವೆಲ್ಲರೂ ಕಾರಣ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಇವೆಲ್ಲ ನಮ್ಮ ಅಣ್ಣಪ್ಪನವ್ರು ಹೇಳಿದರು. ಅವರೆಷ್ಟು ಕಾಳಜಿ ಅಂದರೆ, ನನಗೆ ಯಾವುದೇ ವಿಷಯ ಈ ತಾಲೂಕಿನಲ್ಲಿ ಏನೇ ಕಾರ್ಯಕ್ರಮ ವಿಷಯಗಳು ರೈತರು ಇರಲಿ, ಗನ್ ಪಾಯಿಂಟ್ ಇಟ್ಟು ಫೋನ್ ಮಾಡ್ತಾರೆ, ಅಣ್ಣ ಇದಾಗಬೇಕು, ಹಿಂಗೆ ಆಗಬೇಕು. ಇನ್ನೊಂದು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಅಣ್ಣಪ್ಪ ಅವರು ನಿರ್ದೇಶಕರಾದಮೇಲೆ ಈಗ ತಾನೇ ನಾನು ಇಲ್ಲಿ ಬಂದ ಮೇಲೆ 2 ನಿಮ್ಮ 18ನೇ ತಾರೀಕಿಗೆ ಒಂದು ಚಿಂಟೇರಿ ತೆಲಿಗೆಗೆ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ಬಂದು ಒಟ್ಟು 14 ಲೈಸೆನ್ಸಲ್ಲಿ 9 ಅಪ್ಲೈ ಮಾಡಿದ್ವಿ. ಈಗ ತಾನೇ ನಾನು ಇಲ್ಲಿ ಬಂದಮೇಲೆ ಫೋನ್ ಬಂತು, ಇಲ್ಲ ಲೈಸೆನ್ಸ್ ಬಂದಿದ್ದಾವೆ, ತೆರಿಗೆ ಒಂದು ಬ್ಯಾಂಕ್ ಆಗಿದೆ, ಚಿಗಟೇರಿಗೆ ಒಂದು ಬ್ಯಾಂಕ್ ಆಗಿದೆ. ಅದರಲ್ಲಿ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ನಿಮ್ಮ ನಿರ್ದೇಶಕರು ಸಹ ನಾವು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎಷ್ಟು ಕಾಳಜಿ ಅಂದರೆ, ಇಲ್ಲ ಅಲ್ಲೊಂದಿಬ್ಬರು ಸ್ಟಾಫ್ ಜಾಸ್ತಿ ಇದ್ದಾರೆ ತೆಗಿತೀನಂದ್ರಿಲ್ಲ, ನಾನು ಸಾಧ್ಯ ಇಲ್ಲ, ನಾನು ಜಗಳನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ನಮ್ಮಲ್ಲಿ MD ಅವರಿಗೆ DGMಗೆ ಹೇಳ್ತೀನಿ, ಹತ್ಮೇಲೆ ಮುಟ್ಟಕ್ಕಾರ ಚೂರು ನನಗೆ ಕೇಳ್ಬಿಟ್ರಿ, ಇಲ್ಲಿ ನನ್ನ ಕುಸ್ತಿ ಬಂದ್ಬಿಟ್ಟು ನನ್ನಪ್ಪ ಅಂತ. ಇಲ್ಲ ನಾನು ಆಗದೆ ನೋಡಿ, ಇದಾಗಲೇಬೇಕಾ ಶುರುವತಿ ಅಂತ ಬಿಡೋದೇ ಇಲ್ಲ ಅಂತ ಕಾಳಜಿ. ಕಾರಣ ಇಷ್ಟೇ, ಯಾವ ವ್ಯಕ್ತಿಗಳು ಯಾವ ನಿರ್ದೇಶಕರು ರೈತರ ಪರವಾಗಿ ನಿಜವಾದ ಕಾಳಜಿ ಹೊಂದಿರ್ತಾರೆ, ಆ ಸಂಘ, ಆ ಗ್ರಾಮ, ಆ ತಾಲೂಕು ನಿಜವಾಗಿ ಉದ್ಧಾರ ಆಗುತ್ತೆ. ನಾನೆಲ್ಲ ನಮ್ಮ ನಿರ್ದೇಶಕರು ಪ್ರತಿ